ಲೈಟಿಂಗ್ ಮಾಡುವಂಥ ವ್ಯವಸ್ಥೆ ಶುರುವಾಗ್ತಾ ಇದೆ. ಶಕ್ತಿಸೌಧ ಈಗ ಜಗಮಗ ಅಂತ ಹೇಳಿ ಹೊಳಿತಾ ಇದೆ. ದೀಪಗಳ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಸಿದ್ಧತೆ ಶುರುವಾಗಿದೆ. ಏಪ್ರಿಲ್ 6ಕ್ಕೆ ಲೋಕಾರ್ಪಣೆ ಆಗುತ್ತೆ. ಮುಖ್ಯಮಂತ್ರಿಗಳು ಇದನ್ನು ಉದ್ಘಾಟನೆ ಮಾಡ್ತಾರೆ. ಇನ್ನು ಮುಂದೆ ಪ್ರತಿ ಶನಿವಾರ ಮತ್ತು ಭಾನುವಾರ ದೀಪಾಲಂಕಾರ ಇರುತ್ತೆ. ಈವರೆಗೆ ವಿಶೇಷ ದಿನಗಳಲ್ಲಿ ಮಾತ್ರ ದೀಪಾಲಂಕಾರ ಇರ್ತಾ ಇತ್ತು. ಈಗ ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ದೀಪಾಲಂಕಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಶ್ವತವಾಗಿ ವಿದ್ಯುತ್ ದೀಪಾಲಂಕಾರದ ವ್ಯವಸ್ಥೆ ಮಾಡಲಾಗಿದೆ. ಹೇಗೆ ಮೈಸೂರಿಗೆ ಹೋದರೆ ಮೈಸೂರು ಅರಮನೆಗೆ ದೀಪಾಲಂಕಾರ ಇದ್ದರೆ ನೋಡಲಿಕ್ಕೆ ಎಷ್ಟು ಜಗಮಗ ಅಂತ ಕಂಗೊಳಿಸ್ತಾ ಇರುತ್ತೋ, ಅದೇ ರೀತಿ ವಿಧಾನಸೌಧ ಕೂಡ ಒಂದು ಹೆರಿಟೇಜ್ ಕಟ್ಟಡ. ಸೊ ಈ ಕಾರಣದಿಂದಾಗಿ ವಿಧಾನಸೌಧ ಶನಿವಾರ ಮತ್ತು ಭಾನುವಾರ ದೀಪಾಲಂಕಾರದಿಂದ ಕಂಗೊಳಿಸುತ್ತೆ. ಬರುವಂಥ ಪ್ರವಾಸಿಗರಿಗೆ, ಫೋಟೋ ತೆಗೆದುಕೊಳ್ಳುವಂಥವರಿಗೆ ಒಂದು ಹಬ್ಬದ ರೀತಿಯಲ್ಲಿ ಕಾಣಿಸುತ್ತೆ. ಸೌಧ ಅದೊಂದು ಪ್ರಜಾಪ್ರಭುತ್ವದ ದೇಗುಲ. ಇದು ಬಹುಶಃ ನಮ್ಮ ರಾಜ್ಯದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಒಂದು ಆಕರ್ಷಣೆಯ ಒಂದು ಆಡಳಿತ ಸೌಧ ಇವತ್ತು ಆಗಿದೆ. ಇದನ್ನು ಬಹುಶಃ ನಾವು ಇನ್ನಷ್ಟು ಇದನ್ನು ಸೌಂದರ್ಯೀಕರಣಗೊಳಿಸುವ ಮೂಲಕ ಇದೊಂದು ಆಡಳಿತ ಸೌಧ ಜೊತೆಯಲ್ಲಿ ಇದೊಂದು ಮಾಹಿತಿ ಕೇಂದ್ರ ಮತ್ತು ಜನ ಆಕರ್ಷಣೆಯ ಒಂದು ಪ್ರವಾಸ ಒಂದು ಜನ ಆಕರ್ಷಣೆಯ ಕೇಂದ್ರವಾಗಿ ಮಾಡಬೇಕೆಂಬ ಇಚ್ಛೆ ಇತ್ತು. ಅದಕ್ಕೆ ನಾವು ಬೇರೆ ಬೇರೆ ಕೆಲವೊಂದು ಕೆಲಸ ಕಾರ್ಯಗಳು ನಾವು ಮಾಡಿದ್ದೆವು. ಅದರ ಜೊತೆ ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡಿದ್ದೆ. ಕೆಲವು ಸಲ ನಾವು ಬೆಳಗಾಂನಲ್ಲಿ ಅಲ್ಲಿ ಆ ಬೆಳಗಾಂನ